ಮನೆ ಎಲ್ಲ ನೋಡಿ ತುಂಬ ಎಲ್ಲ ಬಿದ್ದೋಗಿದೆ. ಮಳೆ ಬಂದರೆ ಏನಾಗುತ್ತೆ ಅಂತ ಹೇಳೋ ಪರಿಸ್ಥಿತಿಲೇ ಇಲ್ಲ. ಚೇಂಬರ್ದು ನೀರು ಗಲೀಜು ಎಲ್ಲ ಹೊಡ್ಕೊಂಡು ಬರುತ್ತೆ. ಫ್ರಿಜ್ಜು ಗಿಜ್ಜು ರೇಷನ್ ಗಿಷನ್ ಎಲ್ಲ ಹೊಟ್ಟೋಯ್ತು. ಮಳೆ ಬಂದರೆ ಫುಲ್ ನೀರೆಲ್ಲ ಒಳಗಡೆ ಬಂದ್ಬಿಡತ್ತೆ. ನಮಗೆಲ್ಲ ನಿದ್ದೆ ಮಾಡಲ್ಲ ಮಳೆ ಬಂದರೆ, ಅಷ್ಟು ಭಯ ಆಗ್ತಾ ಇದೆ. ಫುಲ್ ನೀರು ನಿಂತ್ಕೊಳ್ತಿರ್ತಾರೆ. ಜನ ಹೆಂಗೆ ತಿರ್ಗಾಡೋಕ್ಕಾಯ್ತದೆ ಹೇಳ್ರಿ? ಬರೋದಿಲ್ಲ ಯಾರು ವ್ಯಾಪಾರಕ್ಕೆ. ಗಾಡಿ ಹಂಗ ಹೋದ್ರೆ ಸ್ಕಿಡ್ ಆಗುತ್ತೆ, ಬಿದ್ದೋಗುತ್ತೆ. ನಮ್ಗೆ ಗೊತ್ತಿಲ್ಲ, ನಮ್ಗೆ ಮೇಲೆ ನೀರು ಇರುತ್ತೆ. ಹಂಗೆ ಹೋಗಿದ್ರೆ ಅಷ್ಟೇ. ಇಂಡಿಯನ್ ಮೀಡಿಯಾ ಬುಕ್ಗೆ ಸ್ವಾಗತ. ನಾನು ಪದ್ಮಶ್ರೀ. ಬೆಂಗಳೂರಲ್ಲಿ 4 ಹನಿ ಮಳೆ ಬಿದ್ದರೆ ಸಾಕು ಒಂದು ಸ್ವಿಮ್ಮಿಂಗ್ ಪೂಲೇ ರೆಡಿ ಆಗುತ್ತೆ. ಅದೇ ರೀತಿ ನಿನ್ನೆ ಮಳೆ ಬಿದ್ದಿರೋದ್ರಿಂದ ಸಾಕಷ್ಟು ಜನಗಳ ಮನೆಗಳಿಗೆ ನೀರು ನುಗ್ಗಿ, ಇವಾಗ ಮೋರಿ ನೀರು ನುಗ್ಗಿ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಅದ್ರ ಜೊತೆ ಮಳೆ ಬಿದ್ದಿದೆ ಅಂತ ಹೇಳಿದ್ರೆ ವಾಹನ ಸವಾರರು ಗಾಡಿ ಹತ್ತೋದಕ್ಕೆ ಸಾಕಷ್ಟು ಭಯಪಡ್ತಾರೆ. ಮಳೆಯಿಂದ ಪ್ರಾಬ್ಲಮ್ ಆಗಿದೆ, ಏನೇನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ನೋಡ್ಕೊಂಬರೋಣ. ಮೋರಿಯಿಂದ ತುಂಬಿ ಫುಲ್ಲು ಕಸ ಎಲ್ಲ ಹೊಡ್ಕೊಂಡು ಬರುತ್ತೆ. ಎಲ್ಲ ನಾವು ಮಾರನೇ ದಿವಸ ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ. ಇದೇ ಕಸ ಮನೆ ಒಳಗಡೆ ಬರುತ್ತೆ. ಇದೇ ಕಸನೇ ಮನೆ ಒಳಗಡೆ ಬರೋದು. ಚೇಂಬರ್ದು ನೀರು ಗಲೀಜು ಎಲ್ಲ ಹೊಡ್ಕೊಂಡು ಬರುತ್ತೆ. ಕ್ಲೀನ್ ಮಾಡೋಷ್ಟೊತ್ತಿಗೆ 3 ದಿವಸ ಜ್ವರ ಎಲ್ಲ ಬಂದ್ಬಿಡುತ್ತೆ ಮಕ್ಕಳಿಗೆ. ಸೀಟ್ ಇರೋ ಮನೆಗಂತೂ ತುಂಬ ಕಷ್ಟ. ಹಂಗೆ ಸೀಟೆಲ್ಲ ಒಡೆದೋಗಿ ಕೆಳಗಡೆ ಬಿದ್ದು ಫ್ರಿಜ್ಜು ಗಿಜ್ಜು ರೇಷನ್ ಗಿಷನ್ ಎಲ್ಲ ಹೊಟ್ಟೋಯ್ತು. ಆ ಥರ ಎಲ್ಲ ಇಲ್ಲಿ ಫುಲ್ ನೀರು ತುಂಬಿದ್ರೆ ತುಂಬ ಕಷ್ಟ. ಕರೆಂಟೆಲ್ಲ ಶಾಕ್ ಹೊಡಿಯುತ್ತೆ. ಮಳೆ ಬಂದರೆ ಫುಲ್ ನೀರೆಲ್ಲ ಒಳಗಡೆ ಬಂದ್ಬಿಡತ್ತೆ. ನಮಗೆ ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ, ತುಂಬ ನೀರು ಬಂದ್ಬಿಡುತ್ತೆ ಒಳಗಡೆ ಎಲ್ಲ. ಟಿವಿ ಇದು ಫೋನಲ್ಲಿನೇ ವಿಡಿಯೋ ಎತ್ತಿ ಇಕ್ಕಿದ್ದೀವಿ ನೋಡಿ. ವಿಡಿಯೋ ಮಾಡಿ ಇಟ್ಟಿದ್ದೀರಾ? ಎಲ್ಲಿವರೆಗೂ ಬರುತ್ತೆ ನೀರು? ಇಷ್ಟೊತ್ತು ಬಂದ್ಬಿಡತ್ತೆ. ಅಷ್ಟು ಬರುತ್ತೆ. ಮನೆಯಲ್ಲಿ ಬಂದು ನೋಡ್ರಿ ಆ ಕಡೆ. ಮನೆ ಒಳಗಡೆ ನೀರೆಲ್ಲ ತುಂಬಿಕೊಂಡಿದೆ. ಎಲ್ಲ ಕ್ಲೀನ್ ಮಾಡಿದ್ರಿ? ಐಟಮ್ಸ್ ಎಲ್ಲ ಹೋಯ್ತಾ? ಎಲ್ಲ ನಾಶ ಆಗೋಯ್ತು. ಏನಕ್ಕೆ ಪ್ರಾಬ್ಲಮ್ ಅದು? ಡ್ರೈನೇಜ್ ಏನು ನಮಗೆ ಗೊತ್ತಿಲ್ಲ. ಮಳೆ ಬರ್ತಾ ಇದೆ, ಒಳಗಡೆ ಬರುತ್ತೆ ಅಷ್ಟೇ. ಏನು ಪ್ರಾಬ್ಲಮ್ ನಮಗೆ ಗೊತ್ತಿಲ್ಲ. ಪ್ರತಿ ಸಲ ಮಳೆ ಬಂದಾಗ ಭಯ ನಿಮಗೆ? ಹೌದು, ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಮಳೆ ಬಂದರೆ, ಅಷ್ಟು ಭಯ ಆಗ್ತದೆ. ತುಂಬ ಮನೇಲಿರೋದು ಇದೆಲ್ಲ ನಾಶನಿ ಆಗುತ್ತೆ. ಮಕ್ಕಳಿಗೆ ತುಂಬ ತುಂಬಿರುತ್ತೆ ಮನೆಯಲ್ಲಿ, ಮಲ್ಕೊಳ್ಳೋಕ್ಕಾಗಲ್ಲ. ಬೆಳಗ್ಗೆ ಕೂಡ ಅಷ್ಟೊತ್ತು ಎತ್ತಾಕೊಂಡಿದ್ರಿ, ಎಲ್ಲ ಲಾಸ್ ಆಗ್ತಾಯಿದೆ ಮನೆಯಲ್ಲಿ. ಫುಲ್ಲ ಎಲ್ಲ ವೇಸ್ಟ್. ಎಲ್ಲ ಐಟಮ್ಸು, ಅಕ್ಕಿ ಮೇಯ್ನ್ ಅಕ್ಕಿ ಎಲ್ಲನೂ ಹೋಗ್ತಾಯಿದೆ. ಎಲ್ಲ ತುಂಬಿಕೊಂಡೆ, ಟಾಯ್ಲೆಟ್ಗಳೆಲ್ಲ ಕ್ಲೋಸ್ ಆಗಿದೆ, ಬಂದಾಗಿದೆ. ಎಲ್ಲ ಒದ್ಲಾಡ್ತಾ ಇದ್ದಾರೆ ಇವತ್ತು. ಎಲ್ಲ ಕಷ್ಟ ಬಿಡ್ತಿದ್ದಾರೆ. ಮೋರಿ ಬೇರೆ, ಮೋರಿ ಒಳಗಡೆ ಇರೋದೆಲ್ಲ ಬಂದ್ಬಿಡ್ತದೆ. ಗಲೀಜು ನೀರು ಫುಲ್. ಇದೆಲ್ಲ ನೀರು ಹಾಕಿ ಎಲ್ಲ ತೊಳೆದಿಟ್ಟಿದ್ದು. ಇಲ್ಲಿ ತುಂಬ ನಮ್ಮ ಹುಡುಗವೇ ಫುಲ್ ದೇವರಿಗೆ. ಅಲ್ಲಿವರೆಗೂ ನೀರು ಅಕ್ಕಿ ಎಲ್ಲ ಹೋಯ್ತಾ? ಅಕ್ಕಿ ಬೆಡ್ ಮನ್ಸ ಎಲ್ಲ ಹೋಯ್ತು, ಬಟ್ಟೆ ಎಲ್ಲ ಹೋಯ್ತು. ಫುಲ್ ವೇಸ್ಟ್. ಅದು ಮೋರಿ ನೀರು ಬರುತ್ತಾ ಏನು? ಫುಲ್ಲು ಮೋರಿ ನೀರು, ಮಳೆ ನೀರಿಲ್ಲ. ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಅದಕ್ಕೆ ಯಾರೋ ಸ್ಟೆಪ್ ಇಲ್ಲಿ ಯಾರು ತಗೊಂಗಲ್ಲ. ಬರ್ತಾರೆ, ಹಿಂಗೆ ಅಂತಾರೆ, ಹೋಗ್ತಾರೆ ಅಷ್ಟೇ. ನಾವೇನು ಮಾಡೋಕ್ಕಾಗುತ್ತೆ? ಕಮ್ಮಿ ಮೇಡಮ್, ಮಳೆ ಇಲ್ಲ ಅದಕ್ಕೋಸ್ಕರ. हाँ मैडम, फुल नीर बिड़ता है मैडम। इसी कैबिन ये करता, रिस्पॉन्स नहीं करता। वो करता है कि बोलता है चले जाता है, वैसा हो रहा है। कल तो फुल इधर इतने को आ गया था पानी, हमें पूरा पैंट चढ़ा के खड़ा इधर। तो सर्दी में कोल्ड हुआ था, खन्ने होता नहीं, ढांचा गड्ढा परेशानी सरकार वही है इधर कैबिन। ಫುಲ್ ನೀರು ನಿಂತ್ಕೊಳ್ತದೆ. ಇಲ್ಲಿ ಡೌನ್ ಇದೆಯಲ್ಲ ಹೋಗ್ತದೆ, ಇಲ್ಲಾಂದ್ರೆ ನೋಡಿ ಅಲ್ಲೂ ನಿಲ್ತದೆ. ಅದು ಕಡೆ ಎಂಟ್ರೆನ್ಸ್ಲೇ ಮಳೆ ಫುಲ್ ನೀರು ನಿಂತ್ಕೊಳ್ತಿರ್ತಾರೆ. ಜನ ಹೆಂಗೆ ತಿರ್ಗಾಡೋಕ್ಕಾಯ್ತದೆ ಹೇಳ್ರಿ? ಬರೋದಿಲ್ಲ ಯಾರು ವ್ಯಾಪಾರಕ್ಕೆ. ನೋಡಿ ಇನ್ನೊಂದು ಸ್ವಲ್ಪ ಶುರು ಆಯಿತು ಅಂತಂದರೆ ಏನು ವ್ಯಾಪಾರನೂ ಆಗಲ್ಲ. ಇಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಸಿಗ್ನಲ್ ಹತ್ರ, ಟ್ರಾಫಿಕ್ ಸಿಗ್ನಲ್ ಹತ್ರ, ಅಲ್ಲಂತೂ ನೈಟ್ ಹೊತ್ತು ಹೋಗೇ ಆಗಲ್ಲ. ಫುಲ್ ಇಲ್ಲಿವರೆಗೂ ಬರ್ತದೆ. ಅದರಿಂದ ಫಸ್ಟು ಆ ಬಸ್ ಸ್ಟ್ಯಾಂಡ್ ತಾವು ಕ್ಲಿಯರ್ ಮಾಡಬೇಕು. ಅಲ್ಲಿ ಕ್ಲಿಯರ್ ಆಯಿತು ಅಂದರೆ ಇಲ್ಲಿ ಕ್ಲಿಯರ್ ಆಯ್ತದೆ. ಅಲ್ಲಿ ನೀರಲ್ಲಿ ಇಲ್ಲಿ ಬರ್ತದೆ. ಜನ ಹೆಂಗೆ ತಿರುಗಾಡ್ತಾರೆ ಹೇಳಿ? ನೋಡಿ ಅಲ್ಲ, ಅದು ಫುಲ್ ಹಳ್ಳ ಇದೆ ಅಲ್ಲಿ ಸೆಂಟ್ರಲ್ಲಿ. ಅಲ್ಲಿ ಹೋಯ್ತು ಅಂತಂದರೆ ಒಂದು ಆಳು ಕೆಳಗಡೆ ಹೋಗುತ್ತೆ ಅಲ್ಲಿ. ಅಷ್ಟು ನೀರು ಜಾಸ್ತಿನೇ ಒಟ್ಲಿ ಇರೋವಾಗ ಕಂಟ್ರೋಲ್ ಮಾಡಬೇಕು. ಮೇಯ್ನು ಅಲ್ಲಿ ಬಸ್ ಸ್ಟಾಪ್ ಹತ್ರ ಜನ ಅಂತೂ ತುಂಬ ತಾಪತ್ರೆ ಆಗೋಗಿದೆ. ಬೆಂಗಳೂರು ರಸ್ತೆಗಳಲ್ಲಿ ಓಡಾಡೋಕ್ಕೆ ನಿಮಗೆ ಮಳೆ ಬಂದರೆ ಜಾಸ್ತಿ ತೊಂದರೆ ಆಗುತ್ತಮ್ಮ. ಫುಲ್ಲು ರೋಡೆಲ್ಲ ಗಲೀಜ್ ಆಗುತ್ತೆ, ಒಂಥರ ಆಗುತ್ತೆ. ನಿಂತಿರುತ್ತೆ ಎಲ್ಲ ಫುಲ್ಲು. ಗಾಡಿಯಲ್ಲಿ ಓಡೋಕ್ಕಾಗಲ್ಲ.
ಆಗುತ್ತೆ ಹೊರಡಕ್ಕೆ. ಹಾಂ ಸ್ವಲ್ಪ ಎಷ್ಟೆಲ್ಲ ಗುಂಡಿ ಇದೆ ನಮ್ಮ ಗಾಡಿ ಹಂಗ ಹೋದ್ರೆ ಸ್ಕಿಡ್ ಆಗುತ್ತೆ, ಬಿದ್ದೋಗುತ್ತೆ, ನೋಡ್ಕೊಂಡು ಹೋಗ್ಬೇಕು ಮಳೆ ಬಂದರೆ. ಆಮೇಲೆ ಎಲ್ಲಿ ಎಷ್ಟು ದೊಡ್ಡ ಗುಂಡಿ ಇದೆ ಗೊತ್ತಿಲ್ಲ, ನೀರು ತುಂಬಿರುತ್ತೆ. ಹಾಂ ನೀರು ತುಂಬಿರುತ್ತೆ, ನಮ್ಗೆ ಗೊತ್ತಿಲ್ಲ, ನಮ್ಗೆ ಮೇಲೆ ನೀರು ಇರುತ್ತೆ, ಹಂಗೆ ಹೋಗಿದ್ರೆ ಅಷ್ಟೇ ಕೆಲವೊಂದು ಕೈ ಕಾಲು ಮುರುತ್ತೆ. ಮಳೆ ಬಂದುಬಿಟ್ರೆ ಜಾಸ್ತಿ ಆಗುತ್ತೆ, ಕಷ್ಟ ಆಗುತ್ತೆ. ನಾವು ಸತ್ಯನಗರ ಇದೆ, ನಾವು 53 ವಾರ್ಡು, ಜಾರ್ಜ್ ಆಫೀಸ್ ಹೌದು MLA ಕ್ಯಾಂಡಿಡೇಟ್ ಆ ಏರಿಯಲ್ಲಿ ತುಂಬ ಕಷ್ಟ ಆಗುತ್ತೆ. ಇನ್ನು 2 ಅವರು ಐಸ್ ಕಟ್ಟಿ ಮಳೆ ಬಂದುಬಿಟ್ರೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಮನೇಲಿ ನೀರೆಲ್ಲ ಬಂದುಬಿಟ್ಟಿದೆ, ಮನೇಲಿ ತುಂಬ ಕಷ್ಟ ಆಗುತ್ತೆ. ತುಂಬ ಕಷ್ಟ ಆಗುತ್ತೆ ಹೊರಡೋದು, ಭಯ ಆಗುತ್ತೆ ಒಂಥರ. ತುಂಬ ಭಯ ಆಗುತ್ತೆ. ನನ್ನ ಮನೆಯಲ್ಲೇ ಒಳಗೆ ಬಂದುಬಿಟ್ಟಿದೆ ನೀರು, ಆ ಮೊಬೈಲದಿದೆ. ಅಂದರೆ ರಸ್ತೆನಲ್ಲೂ ಅಷ್ಟೇ, ಎಲ್ಲಿ ಯಾವ ಗುಂಡಿದೆ ಅಂತ ಎಲ್ಲಿ ಮಿಲ್ಟ್ರಿ ಅವರು ಕಾಂಪೌಂಡ್ ಕಟ್ಬಿಟ್ಟಿದ್ದಾರೆ, ದೊಡ್ಡ ಮೋರಿಯಲ್ಲಿ ಕಾಂಪೌಂಡ್ ಕಟ್ಬಿಟ್ರೆ ನೀರು ಒಳಗೆ ಹೋಗಲ್ಲ, ಫುಲ್ ಅಲ್ಲಿ ಬಂದ್ಬಿಟ್ಟು ನೀರು ಮನೆಯಾಗ ಬಂದ್ಬಿಟ್ಟಿದೆ. ಮಳೆ ಬಂದರೆ ತುಂಬ ಬರುತ್ತೆ ಮೇಡಮ್, ಮನೆ ಒಳಗಡೆ ನೀರೆಲ್ಲ ಬರುತ್ತೆ, ನೀರೆಲ್ಲ ತುಂಬ ಹೋಗುತ್ತೆ. ತುಂಬಿತ ನಿಮ್ಮ ಮನೆ ಒಳಗಡೆ ನೀರು? ಎಲ್ಲ ಮೋರಿಂದ ಎಲ್ಲ ಆಚೆ ಬರುತ್ತೆ, ಎಲ್ಲ ಬರುತ್ತೆ. ಇವಾಗ ನಮ್ಮ ಕಾಂಗ್ರೆಸ್ ಬಂದಿದ್ದೆಲ್ಲ ಮಾಡ್ತಾರೆ ಬಿಡ್ರಿ. पानी इधर इधर पूरा बिक जाता है इधर पे आगे, ये आइटम लॉस होता है इधर. इधर गैप भी नहीं है, इधर खाली चिक्कड़ के अलावा दूसरा. दुकान के अंदर भी पानी घुसता है क्या? दुकान के अंदर नहीं, ये पूरा दुकान नीचे, यहाँ पूरा पानी आ जाता है इधर पे. व्यापार करने का नहीं होता, व्यापार करने नहीं होता, इधर खड़े वो हाइट है व्यापार करने होता. बहुत तकलीफ होता है आपको? बदला का तकलीफ है.